ಸರ್ ನಮಸ್ಕಾರ. ಸರ್ ಬನ್ನೂರು ನಗರ ಅಂತ ಸವಾಲ್ ಟಿವಿ ರಿಪೋರ್ಟ್ರು. ಇವತ್ತು ನಮ್ಮ ಬನ್ನೂರಿನ ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಅದು ಪದವಿಪೂರ್ವ ಕಾಲೇಜು ಅಂತಂದರೆ ಭಾಳ ಹೆಸರುವಾಸಿಯಾಗಿರುವಂಥದ್ದು. ತಾವು ಕೂಡ 7 ತಿಂಗಳ ಮಂತ್ಗಳಲ್ಲಿ ತಾವು ಕೂಡ ಇಲ್ಲಿಗೆ ಇನ್ಚಾರ್ಜ್ ಆಗಿ ಇಲ್ಲಿಗೆ ಡೆಪ್ಯುಟೇಷನ್ ಆಗಿ ಬಂದಿದ್ದೀರಾ, ಏನು ಹೇಳ್ತೀರಾ ಸರ್? ನಾನು 2/7/2025 ಈ ಕಾಲೇಜಿಗೆ ಪ್ರಾಚಾರ್ಯರಾಗಿ ಆಯ್ಕೆಯಾಗಿ ನೇಮಕಗೊಂಡಿರುತ್ತೇನೆ. ಮತ್ತು ಯಾವ ಉದ್ದೇಶ ಇಟ್ಕೊಂಡು ಈ ಕಾಲೇಜಿಗೆ ಬಂದಿರುತ್ತೇನೆ ಅಂದರೆ, ಇಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳ ಬಳಗ ಇದೆ. ಇವರೆಲ್ಲರಿಗೂ ಕೂಡ ನ್ಯಾಯಯುತವಾದಂಥ ಒಂದು ಶಿಕ್ಷಣವನ್ನು ಒದಗಿಸಿಕೊಡುವುದರ ಮುಖಾಂತರವಾಗಿ ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದರ ಮುಖಾಂತರವಾಗಿ ಬಡ ಮಕ್ಕಳು ಇಲ್ಲೆಲ್ಲ ವ್ಯಾಸಂಗ ಮಾಡ್ತಾ ಇರೋರು ಮ್ಯಾಕ್ಸಿಮಮ್ಮು ಬಡ ವಿದ್ಯಾರ್ಥಿಗಳು, BPL ಕಾರ್ಡ್ ಹೋಲ್ಡರ್ಸು, ಅವರಿಗೆ ಸರ್ಕಾರದಿಂದ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡಿಸುವುದರ ಮುಖಾಂತರವಾಗಿ ಮತ್ತು ಈ ಒಂದು ಸಮಾಜದಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಯಾವ ಒಂದು ಸೌಲಭ್ಯಗಳು ಬೇಕೋ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂಥ ನಿಟ್ಟಿನಲ್ಲಿ ನಾನು ಅವರ ವಿದ್ಯಾರ್ಥಿಗಳ ಸ್ನೇಹಿಯಾಗಿ ಕಾರ್ಯೋನ್ಮುಖವಾಗ್ತಾ ಇದ್ದೇನೆ. ಮತ್ತು ಈ ವರ್ಷ ಒಳ್ಳೆಯ ಉತ್ತಮ ಫಲಿತಾಂಶ ಬಂದಿರುತ್ತದೆ. ಫಲಿತಾಂಶ ಏನು ಅಂತಂದರೆ 115 ಅತ್ಯುನ್ನತ ಶ್ರೇಣಿಯಲ್ಲಿ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿರುತ್ತಾರೆ. ಮತ್ತು 406 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿರುತ್ತಾರೆ. ಮತ್ತು ಜಿಲ್ಲೆಯಲ್ಲೇ ಅತ್ಯಂತ ಹೆಚ್ಚಿನ ಫಲಿತಾಂಶವನ್ನು ಪಡೆದುಕೊಂಡಂಥ ಕಾಲೇಜು ನಮ್ಮದಾಗಿದೆ. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ವಿಜ್ಞಾನ ವಿಭಾಗ 5 ತರಗತಿಗಳಿವೆ, ಕಾಮರ್ಸ್ ವಿಭಾಗ 4 ತರಗತಿಗಳಿವೆ, ಮತ್ತು ಆರ್ಟ್ಸ್ ವಿಭಾಗ 2 ತರಗತಿಗಳಿವೆ. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ನಮ್ಮದು ಶೈಕ್ಷಣಿಕ ಚಟುವಟಿಕೆ ನಿರಂತರವಾಗಿ ನಡೀತಾ ಇರುತ್ತೆ. ಮತ್ತು ಆ ಕ್ಲಾಸ್ ಮುಗಿದ ತಕ್ಷಣ ನಾವು ಏನು ಮಾಡ್ತೀವಿ ಅಂತಂದರೆ, CET ನೀಟ್ ಕೋಚಿಂಗ್ ಕ್ಲಾಸನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಆ CETಗೆ ಸಂಬಂಧಪಟ್ಟಂಥ ಆ ಗೊಂದಲಗಳನ್ನು ನಿವಾರಣೆ ಮಾಡೋದ್ರ ಮುಖಾಂತರವಾಗಿ ಪ್ರತಿನಿತ್ಯ ಆ ವಿದ್ಯಾರ್ಥಿಗಳಿಗೆ ಏನೇನು ಶೈಕ್ಷಣಿಕವಾಗಿ ಏನೇನು ಸೌಲಭ್ಯಗಳು ಬೇಕು ಎಲ್ಲ ಸೌಲಭ್ಯಗಳನ್ನು ಕಲಿಸಿಕೊಡೋದ್ರ ಮುಖಾಂತರವಾಗಿ ಈ ಫಲಿತಾಂಶ ಬರಲು ಕಾರಣವಾಯಿತು. ಅದರಿಂದ ಇನ್ನೂ ಕೂಡ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಸಂಸ್ಥೆ ಅತ್ಯುನ್ನತ ಪ್ರಗತಿಯನ್ನು ಬರುವುದರ ಮುಖಾಂತರವಾಗಿ ನಮ್ಮ ಸಂಸ್ಥೆ ಇಡೀ ಜಿಲ್ಲೆಯಲ್ಲೇ ಪ್ರಥಮ ಸಂಸ್ಥೆಯಾಗಿ ಮಾಡಬೇಕು ಎಂಬುದರ ನಿಟ್ಟಿನಲ್ಲಿ ನಾನು ಕಾರ್ಯೋನ್ಮುಖವಾಗ್ತೇನೆ. ಮತ್ತು ವಿದ್ಯಾರ್ಥಿಗಳ ಒಂದು ಚಿಂತನೆಗಳಿಗೆ, ವಿದ್ಯಾರ್ಥಿಗಳ ಒಂದು ಅನಿಸಿಕೆಗಳಿಗೆ ತಕ್ಕಂತೆ ನಾವೆಲ್ಲರೂ ಕೂಡ ನಮ್ಮ ಉಪನ್ಯಾಸಕರ ತಂಡ ಆಗಿರ್ಬೋದು, ಸಿಬ್ಬಂದಿ ವರ್ಗದವರಾಗಿರ್ಬೋದು, ಎಲ್ಲರೂ ಕೂಡ ಅವರ ಇಚ್ಛೆಗೆ ತಕ್ಕಂತೆ ಒಳ್ಳೆಯ ವಾತಾವರಣ ನಿರ್ಮಿಸಿಕೊಡೋದರ ಮುಖಾಂತರವಾಗಿ ಸಂಸ್ಥೆಯನ್ನು ಈ ಜಿಲ್ಲೆಯಲ್ಲೇ ಇಡೀ ರಾಜ್ಯದಲ್ಲೇ ಪ್ರಥಮ ಸಂಸ್ಥೆಯನ್ನಾಗಿ ಮಾಡುವ ಉದ್ದೇಶವನ್ನು ನಾವು ಇಟ್ಟುಕೊಂಡಿದ್ದೀವಿ. ಸರ್ ಯಾರು ಟಾಪರ್ ಸರ್ ನಿಮ್ಮ ಕಾಲೇಜಲ್ಲಿ? ಇಲ್ಲಿ ಟಾಪರು ಇದರಲ್ಲಿ ವಿಜ್ಞಾನ ವಿಭಾಗದಲ್ಲಿ ದೀಪಶ್ರೀ ಕೆ ಅಂತಂದ್ಬಿಟ್ಟು 573 ಅಂಕಗಳನ್ನು ಪಡೆದುಕೊಳ್ಳೋದರ ಮುಖಾಂತರವಾಗಿ ಆ ಮಗು ನಮ್ಮ ವಿಜ್ಞಾನ ವಿಭಾಗದಲ್ಲಿ ಟಾಪರ್ ಆಗಿದ್ದಾರೆ. ಆ ಮಗು ಕನ್ನಡದಲ್ಲಿ 100 ಅಂಕಗಳನ್ನು ಪಡೆದುಕೊಳ್ಳೋದರ ಮುಖಾಂತರವಾಗಿ, ಗಣಿತದಲ್ಲಿ 100 ಅಂಕಗಳನ್ನು ಪಡೆದುಕೊಳ್ಳೋದರ ಮುಖಾಂತರವಾಗಿ ನಮಗೆ ಒಳ್ಳೆಯ ಸಂಸ್ಥೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಮತ್ತು ಈ ಆರ್ಟ್ಸ್ ವಿಭಾಗದಲ್ಲಿ ಪೂಜಾ ಅಂತ ಅಂದ್ಬಿಟ್ಟು 569 ಅಂಕಗಳನ್ನು ಪಡೆದುಕೊಳ್ಳೋದ್ರ ಮುಖಾಂತರವಾಗಿ ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಮತ್ತು ವಾಣಿಜ್ಯ ವಿಭಾಗದಲ್ಲಿ ವೈಷ್ಣವಿ 583 ಅಂಕಗಳನ್ನು ಪಡೆದುಕೊಳ್ಳೋದ್ರ ಮುಖಾಂತರವಾಗಿ ಅವರು 3 ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಒಂದು ಅರ್ಥಶಾಸ್ತ್ರ ವಿಭಾಗದಲ್ಲಿ 100 ಅಂಕಗಳನ್ನು, ವ್ಯವಹಾರ ಅಧ್ಯಯನ ವಿಭಾಗದಲ್ಲಿ 100 ಅಂಕಗಳನ್ನು, ಮತ್ತು ಲೆಕ್ಕಶಾಸ್ತ್ರ ವಿಷಯದಲ್ಲಿ 100 ಅಂಕಗಳನ್ನು ಪಡೆದುಕೊಳ್ಳೋದ್ರ ಮುಖಾಂತರವಾಗಿ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಒಟ್ಟಾರೆ ನಮ್ಮ ಸಂಸ್ಥೆ ಇಡೀ ಜಿಲ್ಲೆಗೆ ಅಚ್ಚುಮೆಚ್ಚಿನ ಸಂಸ್ಥೆಯಾಗಿದ್ದು, ಅತ್ಯುನ್ನತ ಶ್ರೇಣಿಯಲ್ಲಿ 115 ವಿದ್ಯಾರ್ಥಿಗಳು, ಪ್ರಥಮ ದರ್ಜೆಯಲ್ಲಿ 402 ವಿದ್ಯಾರ್ಥಿಗಳು, ದ್ವಿತೀಯ ದರ್ಜೆಯಲ್ಲಿ 57 ವಿದ್ಯಾರ್ಥಿಗಳು, ಮತ್ತು ಸಾಮಾನ್ಯ ದರ್ಜೆಯಲ್ಲಿ 16 ವಿದ್ಯಾರ್ಥಿಗಳನ್ನು ತೇರ್ಗಡೆ ಹೊಂದಿರುವುದರ ಮುಖಾಂತರವಾಗಿ 90% ಫಲಿತಾಂಶವನ್ನು ಪಡೆದುಕೊಳ್ಳುವುದರ ಮುಖಾಂತರವಾಗಿ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಂಡಂಥ ಕಾಲೇಜು ನಮ್ಮದಾಗಿದೆ ಎಂದು ಹೇಳೋದರಲ್ಲಿ ನನಗೆ ಹೆಮ್ಮೆಯಾಗಿದೆ. ಸರ್ ತಾವು ಪೋಸ್ಟಿಂಗ್ ಬಂದು 7 ತಿಂಗಳ ಕಾಲ ಆಯಿತು. ಹೌದು. ಇದು ಹೇಗೆ ಅನಿಸುತ್ತೆ ಸರ್ ಬನ್ನೂರು ವಾತಾವರಣ? ವಾತಾವರಣ ತುಂಬ ಚೆನ್ನಾಗಿದೆ ಸರ್. ಇಲ್ಲ ಸ್ಥಳೀಯರ ಒಂದು ಸಹಕಾರವನ್ನು ಪಡೆದುಕೊಳ್ಳುವುದರ ಮುಖಾಂತರವಾಗಿ ಒಂದು ಆರ್ಚನ್ನು ಪಡೆಯುತ್ತಾ ಇದ್ದೀವಿ. ಅಂದರೆ ಮೈಗೂಲ್ ಅಧ್ಯಕ್ಷರಾದಂಥ ಚಿಲ್ಡ್ರನ್ ಸರ್ ಅವರು ತಮ್ಮ ವೈಯಕ್ತಿಕ ಹಣದಿಂದ ಒಂದು ಆರ್ಚನ್ನು ಮಾಡಿಕೊಡ್ತಾ ಇದ್ದಾರೆ. ಆ ಆರ್ಚನ್ನು ಕಮಾನವನ್ನು ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಈ ಕಮಾನು ನಿರ್ಮಾಣ ಆಗಿ ಅಂತಂದರೆ ಯಾವುದೇ ಒಂದು ಖಾಸಗಿ ಸಂಸ್ಥೆಗಿಂತಲೂ ಕೂಡ ನಮ್ಮ ಸಂಸ್ಥೆ ಉತ್ತಮವಾಗಿರುವಂಥ ರೀತಿಯಲ್ಲಿ ಅದು ತುಂಬ ಅಂದವನ್ನು ತಂದುಕೊಡ್ತಾ
ಕೊಡುತ್ತದೆ. ಆ ರೀತಿಯಾಗಿ ಅವರ ಸ್ಥಳೀಯರ ಎಲ್ಲ ಸಹಕಾರ ಮತ್ತು ಶಾಲಾಭಿವೃದ್ಧಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರ ಸಹಕಾರವನ್ನು ಪಡೆದುಕೊಳ್ಳುವ ಮುಖಾಂತರವಾಗಿ ಶೈಕ್ಷಣಿಕವಾಗಿ ಯಾವ ರೀತಿ ಮುಂದೆ ಬಂದಿದೆ ನಮ್ಮ ಕಾಲೇಜು, ಅದೇ ರೀತಿ ನಮ್ಮ ವಾತಾವರಣವನ್ನು ಶೈಕ್ಷಣಿಕ ಸೌಲಭ್ಯವನ್ನು ಕೂಡ ನಾವು ವಿದ್ಯಾರ್ಥಿಗಳಿಗೆ ಕಲ್ಪಿಸಿಕೊಡುವುದರ ಮುಖಾಂತರವಾಗಿ ಒಳ್ಳೆಯ ಮತ್ತು ಉತ್ತಮ ಕಾಲೇಜನ್ನಾಗಿ ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ನಾನು ಕಾರ್ಯನಿರ್ವಹಿಸ್ತೀನಿ. ಮೊದಲು ಎಲ್ಲಿದೆ ಸರ್ ತಾವು? ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಪ್ಪ ಮಂಡ್ಯ ತಾಲೂಕಿನಲ್ಲಿ ಪ್ರಾಚಾರ್ಯನಾಗಿ, ಅಲ್ಲಿ ಹುಡುಗಿಯರ ಕಾಲೇಜು, ಹೆಣ್ಣು ಮಕ್ಕಳ ಕಾಲೇಜು, ಅಲ್ಲಿ ಪ್ರಾಚಾರ್ಯರಾಗಿ 4 ವರ್ಷಗಳ ಕಾಲ ನಾನು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಇದು ಹುದ್ದೆ ಖಾಲಿಯಾಯಿತು. ಹುದ್ದೆ ಖಾಲಿಯಾದಾಗ ಇದೊಂದು ಅತ್ಯುನ್ನತ ಕಾಲೇಜಿನಲ್ಲಿ ನಾನು ಕಾರ್ಯಾರಂಭ ಮಾಡಬೇಕು, ನನ್ನ ಉಳಿದ ಸೇವೆಯನ್ನು ಒಳ್ಳೆಯ ಕಾಲೇಜಿನಲ್ಲಿ ಸಲ್ಲಿಸಬೇಕು ಎಂಬುದರ ಒಂದು ಆಶಯವನ್ನು ಹೊಂದಿದ್ದೆ. ಆ ಆಶಯದಂತೆ ಇಲ್ಲಿಗೆ ಬಂದು ನನ್ನ ಕೈಲಾದಷ್ಟು ಮಟ್ಟಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಏನೇನು ಸೌಲಭ್ಯ ಬೇಕು ಎಲ್ಲ ಸೌಲಭ್ಯವನ್ನು ಕಲಿಸಿಕೊಡುವ ಮುಖಾಂತರವಾಗಿ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ನಾನಿಲ್ಲಿ ಬರೀತೀನಿ. ಇನ್ನು ಏನೇನು ಆಗಬೇಕು ಸರ್ ಮೂಲಭೂತ ಸೌಕರ್ಯಗಳು? ಈಗ ವಿವೇಕ ಯೋಜನೆಯಲ್ಲಿ 9 ಕೊಠಡಿಗಳು ನಿರ್ಮಾಣದ ಕಾರ್ಯ ನಡೀತಾ ಇದೆ ಸರ್. ಆ ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆಗಿ ಅಂತಂದರೆ ಮಕ್ಕಳಿಗೆ ಒಂದು ಡಿಜಿಟಲ್ ಲೈಬ್ರರಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ನಾನು ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇನೆ. ಮತ್ತು ಕ್ರೀಡಾ ವ್ಯವಸ್ಥೆಗೆ ಬೇಕಾದಂಥ ಎಲ್ಲ ಕ್ರೀಡಾ ಸಮುಚ್ಚಯವನ್ನು ಮಾಡಿಸ್ಬೇಕು, ಒಂದು ಆಡಿಟೋರಿಯಮನ್ನು ಮಾಡಿಸ್ಬೇಕು, ಮತ್ತು ಕಾಂಪೌಂಡನ್ನು ಎತ್ತರ ಮಾಡಿಸೋ ಮುಖಾಂತರವಾಗಿ ಸುಭದ್ರವಾದಂಥ ಒಂದು ಕಾಲೇಜು ಬೆಳಗ್ಗೆ 8ವರೆಗೆ ಸ್ಟಾರ್ಟ್ ಆಗಿ ಅಂತಂದರೆ 4ವರೆಗೆ ಅಂತಿಮಗೊಳ್ಳುತ್ತದೆ. ಮತ್ತು ನಮ್ಮ ಉಪನ್ಯಾಸಕ ತಂಡವೂ ಕೂಡ ಎಲ್ಲರೂ ಕೂಡ 8ವರೆಗೆ ಬರ್ತಾರೆ. 8ವರೆಗೆ ಬಂದು ಕಾರ್ಯಾರಂಭ ಮಾಡೋದ್ರ ಮುಖಾಂತರವಾಗಿ ಮಕ್ಕಳ ಹಿತದೃಷ್ಟಿಯಿಂದ ಯಾವ ಕಾರ್ಯಕ್ಷೇತ್ರಗಳನ್ನು ನಿಂತುಕೊಳ್ಳಬೇಕು, ನೀಟ್ಗೆ ಸಂಬಂಧಪಟ್ಟಂಥ ವಿಷಯ ಆಗಿರ್ಬೋದು, ಮತ್ತು ಆ ಬೋರ್ಡ್ಗೆ ಸಂಬಂಧಪಟ್ಟಂಥ ವಿಷಯ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಮಕ್ಕಳ ಗೊಂದಲಗಳನ್ನು ನಿವಾರಣೆ ಮಾಡೋದ್ರ ಮುಖಾಂತರವಾಗಿ ಮಕ್ಕಳ ಸ್ನೇಹಿಯಾಗಿ ಎಲ್ಲರೂ ಕೂಡ ತಂಡೋಪತಂಡ ಆದಿಯಾಗಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಸಂಸ್ಥೆಯನ್ನು ಮಕ್ಕಳಿಗೋಸ್ಕರವಾಗಿಯೇ ನಿರ್ಮಾಣವಾಗಿರುವಂಥ ಸಂಸ್ಥೆ ಮತ್ತು ಸರ್ಕಾರದಿಂದ ಎಲ್ಲ ಸವಲತ್ತುಗಳನ್ನು ಪಡೆದುಕೊಳ್ಳೋದ್ರ ಮುಖಾಂತರವಾಗಿ ಆ ಒಂದು ಬಡ ಮಕ್ಕಳ ಒಂದು ಅಭಿವೃದ್ಧಿಯೇ ನಮ್ಮ ಉದ್ದೇಶವಾಗಿದೆ ಸರ್. ಹಾಗೆಯೇ ಈಗ ಮುಂಬರುವಂಥ ವಿದ್ಯಾರ್ಥಿಗಳಿಗೆ, ಸೇರ್ಪಡೆ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ಹಿರಿಯ ವಿದ್ಯಾರ್ಥಿಗಳನ್ನು ಅವಲೋಕನ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಅವರು ಯಾವ ರೀತಿ ಶಿಸ್ತುಬದ್ಧವಾಗಿ ನಮ್ಮ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ್ದೀರೋ ಅದೇ ರೀತಿ ಕಿರಿಯ ವಿದ್ಯಾರ್ಥಿಗಳು ಕೂಡ ಪಾಲನೆ ಮಾಡೋದರ ಮುಖಾಂತರವಾಗಿ ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಳ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಬದ್ಧರಾಗಿರಬೇಕಾಗತ್ತೆ. ಮತ್ತು ಆ ಸಂಸ್ಥೆಯ ಶಿಸ್ತಿಗೆ ಸಂಬಂಧಪಟ್ಟಂತೆ ನಾವು ಆಗಿಂದಾಗೆ ಪೋಷಕರ ಸಭೆಯನ್ನು ಕರಿತಾ ಇರ್ತೀವಿ. ಆ ಪೋಷಕರ ಸಭೆಯಲ್ಲಿ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಅವರ ಮಕ್ಕಳು ಮನೆಯಲ್ಲಿ ಯಾವ ರೀತಿಯಾಗಿರ್ತಾರೆ, ಮಕ್ಕಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ನೀವು ಅವರನ್ನು ನೋಡ್ಕೊಳ್ಬೇಕು. ಹದಿಹರೆಯದ ವಯಸ್ಸಿನಲ್ಲಿ ವ್ಯಾಸಂಗ ಮಾಡ್ತಾ ಇರುವಂಥ ವಯಸ್ಸಿದು. ಈ ಹದಿಹರೆಯದ ವಯಸ್ಸಿನಲ್ಲಿ ವ್ಯಾಸಂಗ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳ ಮನಸ್ಸು ಯಾವಾಗಲೂ ಚಂಚಲವಾಗಿರುತ್ತದೆ. ಈ ಚಂಚಲವಾಗಿರುವಂಥ ಮಕ್ಕಳಿಗೆ ಪೋಷಕರು ಯಾವ ರೀತಿಯಾಗಿ ತಿಳುವಳಿಕೆ ಕೊಡಬೇಕು, ಮತ್ತು ಉಪನ್ಯಾಸಕರಾಗಿರ್ಬೋದು, ಸಂಸ್ಥೆ ಆಗಿರ್ಬೋದು, ಯಾವ ರೀತಿ ತಿಳುವಳಿಕೆ ಕೊಡಬೇಕು ಎಂಬುದರ ಬಗ್ಗೆ ಆಗಿರ್ಬೋದು, ಅವರ ಆರೋಗ್ಯದ ಬಗ್ಗೆ ಆಗಿರ್ಬೋದು, ಮತ್ತು ರಕ್ಷಣೆ ಬಗ್ಗೆ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ತಿಳುವಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಉತ್ತಮ ಪ್ರಜೆಯಾಗಿ ಯಾರಿಗೂ ಅಂಜದ ರೀತಿಯಲ್ಲಿ ನಾವು ಆ ಮಕ್ಕಳು ಒಂದು ಉತ್ತಮ ಪ್ರಜೆಯಾಗಿ ಸಮಾಜಕ್ಕೆ ಲಭ್ಯವಾಗುವಂಥ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನು, ಏನೇನು ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದ್ರ ಮುಖಾಂತರ ನಮ್ಮ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದಂಥ ಒಬ್ಬ ವಿದ್ಯಾರ್ಥಿಗಳು ಒಳ್ಳೆಯ ಸ್ಥಾನವನ್ನು ಪಡೆದುಕೊಳ್ಳೋದ್ರ ಮುಖಾಂತರವಾಗಿ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಳ ಮಾಡುವಂಥ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ. ಒಂದು ಮಾತಾಡಿದ್ರಿ ಸರ್, ನೀಟ್ಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತಾರೆ, ನೀಟ್ ಪರೀಕ್ಷೆಗೆ ಬರೆಯೋದಕ್ಕೆ ಅಂತ, ಅದಕ್ಕೆ ಫೀಸ್ ಉಂಟಾ? ಏನಿಲ್ಲ ಸರ್. ಯಾಕಂದ್ರೆ ಸರ್ಕಾರವೇ ಒಂದು ಕಾರ್ಯಕ್ರಮದಡಿಯಲ್ಲಿ ನೀಟ್ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಅಂತ ಅಂದ್ಬಿಟ್ಟು ಪ್ರಾರಂಭ ಮಾಡಿದೆ ಸರ್. ಅದು ಪ್ರತಿನಿತ್ಯನೂ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ಅದು ತರಗತಿಗಳು ನಡ್ಕೊಂಡು ಹೋಗ್ತದೆ ಸರ್. ಅದು ಉಚಿತವಾಗಿ ಲಭ್ಯವಾಗುವಂಥ ತರಗತಿಗಳು. ಆದ್ದರಿಂದ ನಾವು ಒಂದು ಸಿಂಗಲ್ ಎಂಪಿನೂ ಕೂಡ ನಾವು ಮಕ್ಕಳಿಂದ ನಾವು ವಸೂಲಿ ಮಾಡೋದಿಲ್ಲ. ಮತ್ತು ಸರ್ಕಾರದ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಕೆ ಮಾಡುವಂಥ ನಿಟ್ಟಿನಲ್ಲಿ ಅವರಿಗೆ ತಿಳುವಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಅವರು ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳೋದು, ಒಂದು ವಿದ್ಯಾರ್ಥಿ ವೇತನ ಆಗಿರ್ಬೋದು, ಮತ್ತು ಸಂಬಂಧಪಟ್ಟಂಥ ಆನ್ಲೈನ್ ನೀಟ್ ಕೋಚಿಂಗ್ ಕ್ಲಾಸ್ ಆಗಿರ್ಬೋದು, ಮತ್ತು ನಮ್ಮ ಸಂಸ್ಥೆಯಲ್ಲಿ ಸಿಗುವಂಥ ಆ ಕ್ಲಾಸ್ ರೂಮ್ ಉಪನ್ಯಾಸ ಆಗಿರ್ಬೋದು, ಏನೇ ಗೊಂದಲ ಬಂದರೂ ಕೂಡ ತಕ್ಷಣದಲ್ಲೇ ನಿವಾರಣೆ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಅವರು ಒಳ್ಳೆಯ ನಿರ್ಭೀತಿಯಿಂದ ಮತ್ತು ಯಾವುದೇ ಸಂಸ್ಥೆಯನ್ನು ಇಟ್ಟುಕೊಂಡು ಮನೆಗೆ
ಶಾಲೆಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಆ ದಿನದ ಪಾಠ ಪ್ರವಚನಗಳು ಆ ದಿನವೇ ಮುಗಿಯುವುದರಿಂದ ಅಲ್ಲಿ ಆ ದಿನದ ಪಾಠ ಪ್ರವಚನಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಗೊಂದಲಗಳಿದೆ ಅಂತಂದರೆ ನಮ್ಮ ಉಪನ್ಯಾಸಕರಿಂದ ಅಲ್ಲೇ ಇರುತ್ತೆ, ಸ್ಟಾಫ್ ರೂಮಲ್ಲಿ ಇರುತ್ತೆ, ಅವರನ್ನು ಎನ್ಕ್ವೈರಿ ಮಾಡಿ ಕೇಳಿಕೊಂಡು ಅವ್ರಿಗೆ ಅವರ ಗೊಂದಲವನ್ನು ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಸದಾ ಹಸನ್ಮುಖಿಯಾಗಿ ಅವರನ್ನು ಆಹ್ವಾನ ಮಾಡ್ತಾರೆ. ಅಂಥ ನಿಟ್ಟಿನಲ್ಲಿ ನಾವು ಅಂಥ ಪರಿಸರವನ್ನು ನಿರ್ಮಾಣ ಮಾಡ್ತೀವಿ. ಮತ್ತೆ ಮುಖ್ಯವಾಗಿ ಸರ್, ತಾಲೂಕು ಮಳವಳ್ಳಿ ಮಂಡ್ಯ ಜಿಲ್ಲೆಯಿಂದ ಮೈಸೂರು ಜಿಲ್ಲೆಗೆ ಬನ್ನೂರು ಹೋಬಳಿಗೆ ಬರ್ತಾರೆ ಅಂದ್ರೆ ಮಕ್ಕಳು ವಿದ್ಯಾರ್ಥಿಗಳು ಎಷ್ಟು ಖುಷಿ ಆಗುತ್ತೆ ಸರ್. ಹೌದು ಸರ್, ಮಳವಳ್ಳಿಯಿಂದ ಕೂಡ ಬರ್ತಾರೆ ನಿಮ್ಮ ಒಂದು ಕಾಲೇಜ್ಗೆ. ಅದು ಹೇಗೆ ಅಂತಂದ್ರೆ ಇಲ್ಲಿ ಆ ಉಪನ್ಯಾಸ ಆ ಮಟ್ಟದಲ್ಲಿದೆ ಸರ್, ಶಿಸ್ತು ಕೂಡ ಆ ಮಟ್ಟದಲ್ಲಿದೆ. ನಾವು 10 ಗಂಟೆ ಆದಮೇಲೆ ಮಕ್ಕಳಿಗೆ ತಿಳುವಳಿಕೆ ಹೇಳ್ತೀವಿ, ನೋಡಪ್ಪ ಎಲ್ಲ ಮಕ್ಕಳಂತೆ ನೀವು ಕೂಡ ಪಾಲನೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನೀವು ಮುಂಜಾನೆ ಬೇಗ ಎದ್ದು ನಿಮ್ಮ ನಿತ್ಯ ಕ್ರಮಗಳನ್ನು ಮುಗಿಸುವುದರ ಮುಖಾಂತರವಾಗಿ ಕಾಲೇಜಿಗೆ ಬೇಗನೆ 8:30 ಹೊತ್ತಿಗೆ ಬಂದು ತರಗತಿಗಳಲ್ಲಿ ಸ್ಪೆಷಲ್ ಕ್ಲಾಸ್, ಎವ್ರಿಡೇ ಕ್ಲಾಸ್, ವಿಶೇಷ ತರಗತಿಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಮಾಮೂಲಿ ಕ್ಲಾಸನ್ನು ತೆಗೆದುಕೊಳ್ತೀವಿ. ವಿಶೇಷ ತರಗತಿಗಳ ಮುಖಾಂತರವಾಗಿ ಅವರ ಜ್ಞಾನಾರ್ಜನೆಯನ್ನು ಹೆಚ್ಚಳ ಮಾಡುವಂಥ ನಿಟ್ಟಿನಲ್ಲಿ ನಾವು ಸದಾ ಸಿದ್ಧರಾಗಿರ್ತೇವೆ. ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಇರುವುದಿಲ್ಲ. ಮತ್ತು ಬಿಡುವಿನ ವೇಳೆಯಲ್ಲಿ ಗ್ರಂಥಾಲಯದಲ್ಲಿ ಅವರು ಕಾಲ ಕಳೆಯುವಂಥ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅದನ್ನು ಕೂಡ ನಾವು ಈ ವರ್ಷದಿಂದ ಚಾಲನೆ ಮಾಡ್ತಾ ಇದ್ದೀವಿ. ಮತ್ತು ಒಂದು ಸ್ಮಾರ್ಟ್ ಕ್ಲಾಸನ್ನು ಓಪನ್ ಮಾಡಿದ್ದೀವಿ. ಆ ಸ್ಮಾರ್ಟ್ ಕ್ಲಾಸಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಬಂದಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ಮತ್ತು ದೊಡ್ಡ ದೊಡ್ಡ ಉಪನ್ಯಾಸಕರು ಅಂದರೆ ಒಳ್ಳೆ ರಿಸೋರ್ಸ್ ಪರ್ಸನ್, ಸಂಪನ್ಮೂಲ ಉಪನ್ಯಾಸಗಳು, ಸಂಪನ್ಮೂಲ ವ್ಯಕ್ತಿತ್ವ ಉಳ್ಳಂಥ ಉಪನ್ಯಾಸಗಳ ಮುಖಾಂತರ ಸರ್ಕಾರ ಒಂದು ಕೋಚಿಂಗನ್ನು ಕೊಡಿಸ್ತಾ ಇರುತ್ತೆ. ಆ ಎಲ್ಲ ಸೌಲಭ್ಯಗಳು ಕೊಡೋದ್ರ ಮುಖಾಂತರವಾಗಿ PPT, ಪವರ್ ಪಾಯಿಂಟ್ ಟೆಕ್ನಿಕ್ ಮುಖಾಂತರವಾಗಿ ಮಕ್ಕಳ ಗೊಂದಲಗಳನ್ನು ಒಂದು ಡಯಾಗ್ರಾಮ್ ರೂಪದಲ್ಲಿ ಅವರಿಗೆ ತಿಳುವಳಿಕೆ ನೀಡುವುದರ ಮುಖಾಂತರವಾಗಿ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂಥ ಎಲ್ಲ ಮಕ್ಕಳಿಗೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.